ಭಾರತ ಮಾತಾಕ್ಕೆ ವೇದಿಕೆ ಮೇಲೆ ಆಸೀನರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣನವರೇ, ನಮ್ಮ ಕೋಲಾರ MLC ಆದ ಅನಿಲ್ ಅಣ್ಣನವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ತಾಯಿಯಂದ್ರೆ, ದಯವಿಟ್ಟು ಯಾರು ಹೆಸರುಗಳು ಹೇಳಲಿಲ್ಲ, ಸಮಯ ಅಭಾವ ಇದೆ, ಮಳೆ ಬರೋ ಸೂಚನೆಗಳಿದೆ, ಆದ್ದರಿಂದ ಬೇಗ ಮುಗಿಸ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಕಳೆದ 2023 ಚುನಾವಣೆಯಲ್ಲಿ ನನಗೆ ಸುಮಾರು 68,000 ಮತಗಳನ್ನು ನೀಡಿದ್ದೀರಾ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಎಲೆಕ್ಷನ್ನಲ್ಲಿ ಸೋತರೂ ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ನಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ. ಮುಂದಿನ ದಿನಗಳು ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿತೀನಿ. ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು. ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ನಾವು ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸಿದಲ್ವೋ ಅಂತ ಕಾರ್ಯಕ್ರಮಗಳು, ಅಂತ ಸಭೆಗಳು ಯಾವುದು ಯಶಸ್ವಿಯಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತೀನಿ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ. ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶಕ್ಕೆ ಕೂಡ ಭಾರತ ಮಾತೆ ಅಂತ ಕರೀತಾರೆ. ಹೆಣ್ಣು ಮಕ್ಕಳ ಹೆಸರೇ. ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ, ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ. ಅಷ್ಟಾಗೆ ನಾವು ಎಲ್ಲ ನದಿಗಳು ಕೂಡ ಹೆಣ್ಣುಮಕ್ಳ ಹೆಸರೇ ಇಟ್ಟಿರ್ತಾರೆ ನೋಡಿ. ಗಂಗಾ, ಯಮುನಾ, ಸರಸ್ವತಿ, ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೆಸರನ್ನ ಇಡ್ತಾರೆ. ಅಂದ್ರೆ ಪೂರ್ವ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದ್ದೀವಿ. ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿವೆ. ಆ ಜೀವರಾಶಿಗಳು ಕ್ಷೇಚರ, ಭೂಚರ, ಜಲಚರ ಎಂದು 3 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಕ್ಷೇಚರ ಅಂದ್ರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಭೂಚರ ಅಂದ್ರೆ ಭೂಮಿ ಮೇಲೆ ನಡೆದಾಡುವ ಪ್ರಾಣಿಗಳು, ಜಲಚರ ಅಂದ್ರೆ ನೀರಿನಲ್ಲಿ ಬದುಕುವ ಜೀವಿಗಳು. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ವಿಚಾರವಂತ ಮಾಡುವಂತ ಆಲೋಚನೆಗಳು, ಮಾತನಾಡುವ ಆಲೋಚನೆಗಳು, ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನವರೆಗೂ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾಗಿ ಶೋಷಣೆಗೆ ಒಳಗಾಗಿ ಎಷ್ಟೋ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯರು. ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾನೆ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ. ಉದಾಹರಣೆಗೆ
ಹಳೆಯ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಒಂದಿತ್ತು. ಯಾರಾದ್ರೂ ಗಂಡ ಸತ್ತೋದ್ರೆ ಹೆಣ್ಣು ಮಕ್ಕಳನ್ನ ಜೀವಂತವಾಗಿದ್ದಾಗಲೇ ಸಾಯಿಸ್ಬಿಡ್ತಿದ್ರು. ಆ ಮಣ್ಣಲ್ಲಿ ಗಂಡನ ಊತಾಗ ಹೆಂಡತಿನ ಕೂಡ ಬದುಕಿದ್ದಾಗಲೇ ಮಾಡ್ತಿದ್ರು. ಬೆಂಕಿಯಲ್ಲಿ ಕೂಡ ಅಷ್ಟೇ. ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಸತ್ತರೆ ಒಂದು ವಾರ್ತೆ ಬರುತ್ತೆ, ಆವಾಗ ಅವ್ರನ್ನ ಬದುಕಿದ್ದಾಗಲೇ ಚಿತೆಯಲ್ಲಿ ಭಸ್ಮ ಮಾಡ್ತಿದ್ರು. ಇಂಥ ಮೊದಲು ಮೂಢನಂಬಿಕೆ ಕಾಲಗಳಿತ್ತು. ಈಗಲೂ ಕೂಡ ಬಾಲ್ಯದ ವಿವಾಹ ಆಗಲು ಹಂಗೆ ಮುಂದುವರಿತಾ ಇದೆ. 18 ವರ್ಷದ ಕೆಳಗಡೆ ಮದುವೆಗಳು ಕೂಡ ಮಾಡ್ತಾರೆ. ಅವರು ಈ ತರ ಹೆಣ್ಮಕ್ಳಿಗೆ ಶೋಷಣೆ ಆಗುತ್ತಾ ಬಂದಿದೆ ಮೊದಲಿಂದಾನು. ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ. ನಿಮಗೆ ಗೊತ್ತಿರುತ್ತೆ, ಸಣ್ಣ ಮಕ್ಕಳು ದೊಡ್ಡವರಾದಾಗ ಮನೆಗೆ ಸೇರಿರೋರು ಮನೆಗೆ ಆಚೆ ಇಡೋದು, ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ. ಇಂಥ ಮೂಢನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಲಿಂಗಭೇದ ಅಂದ್ರೆ ಈಗ ಜೆಂಟ್ಸ್ಗೆ ನೀವು ಕೂಲಿ ಹೋಗ್ತೀರಾ, ಜೆಂಟ್ಸ್ಗೆ ಜಾಸ್ತಿ ಕೊಡ್ತಾರೆ, ಮಹಿಳೆಗೆ ಮಾತ್ರ ಕಮ್ಮಿ ಕೊಡ್ತಾರೆ. ಈ ಲಿಂಗಭೇದ ಇರಬಾರ್ದು. ಹೆಣ್ಣು ಗಂಡು ಎರಡೂ ಒಂದೇ. ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಎಷ್ಟು ಮುಖ್ಯವೋ ಗಂಡಸರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ. ಅದರಿಂದ ಆ ಲಿಂಗಭೇದ ತಾರತಮ್ಯಗಳು ಇರಬಾರ್ದು. ಮಹಿಳೆ ಇದೇ ರೀತಿ ಶೋಷಣೆಗೆ ಒಳಗಾಗ್ತಾನೆ ಇದ್ದಾರೆ. ಬೇರೆ ಕೆಲವು ದೇಶಗಳಲ್ಲಿ ಭೋಗದ ವಸ್ತುವಾಗಿ ಮಹಿಳೆಯನ್ನ ಇಟ್ಕೊಂತಾರೆ. ಪುರುಷರಿಗೆ ಸೇವೆ ಮಾಡುವಂತ ಭೋಗ ವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ. ಅದರಿಂದ ಈ ತಾರತಮ್ಯವಾಗಿ ಮಹಿಳೆ ಮತ್ತು ಪುರುಷರು ಎರಡೂ ಒಂದೇ ಸಮ ಅಂತ ಬರಬೇಕು. ಆದರೆ ಅದರಿಂದ ಮಹಿಳಾ ಸಬಲೀಕರಣ ಆಗಬೇಕು. ಪುರಾಣ ಗ್ರಂಥಗಳಲ್ಲಿ ಹೇಳ್ತಾರೆ, 10 ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯರ ಸಮ, 100 ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ, 100 ತಂದೆಯರಿಗೆ ಒಂದು ತಾಯಿ ಸಮ ಅಂತ. 100 ತಂದೆಯರಿಗೆ ಒಂದು ತಾಯಿ ಸಮ ಅಂದರೆ ಆ ಹೆಣ್ಣು ಮಕ್ಕಳ ಗೌರವವನ್ನ ಪುರಾಣಗಳಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ. ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವಣ್ಣ ಕ್ರಾಂತಿಕಾರ ಚಳವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಇದ್ದುಗು ಮೇಲೆ ಹೋರಾಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮೊಘಲರ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗನಿಗೆ ಆಶ್ರಯ ನೀಡಿದ ಕೆಳದಿ ರಾಣಿ ಚೆನ್ನಮ್ಮ, ಈಗ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ. ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ. ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ, ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ಕುಟುಂಬ ಮುಖ್ಯ. ನೀವು ಕುಟುಂಬ ಕಾಪಾಡ್ಕೋಬೇಕಾದ್ರೆ ಆರ್ಥಿಕತೆ ಇರಬೇಕು, ಶಿಕ್ಷಣ ಇರಬೇಕು. ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನೀವು ಮೊದಲು ಆರ್ಥಿಕತೆಯಲ್ಲಿ ಸಬಲೀಕರಣವಾಗಬೇಕನ್ನುವ ಉದ್ದೇಶದಿಂದ ಈ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ. ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಲಿಕ್ಕೆ ಅವಕಾಶ ಇದೆ. ರಾಜಕೀಯವಾಗಿ, ಉದ್ಯಮಿಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರು ತೀರಾ ಕಡಿಮೆ ಇದ್ದಾರೆ. ಎಲ್ಲ ಜಾಬ್ಗಳಲ್ಲಿ, ಉನ್ನತ ಜಾಬ್ಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ. ಈ ನಡುವೆ ಮಾತ್ರ ಬರ್ತಾ ಇದ್ದಾರೆ. ನೀವು ಉನ್ನತ ಸ್ಥಾನಗಳಲ್ಲಿ ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ಫಸ್ಟ್ ಓದಿಸಬೇಕು. ಮಕ್ಕಳನ್ನು ಓದಿಸಬೇಕು. ನಿಮ್ಮ ಸ್ವಂತ ಕಾಲದ ಮೇಲೆ ನೀವು ನಿಂತ್ಕೋಬೇಕು. ನೀವೇ ನಿರ್ಣಯಗಳನ್ನು ತಗೋಬೇಕು. ನೀವು
ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಎಲ್ಲ ಲೀಡರ್ಗಳಾಗಿರ್ಬೋದು, ಊಟದ ವ್ಯವಸ್ಥೆ, ಇನ್ನು ನಮ್ಮ ಪೆಂಡಲ್ಲು ಆಗಿರ್ಬೋದು, ರಾತ್ರಿ ಮಳೆ ಬಂತು, ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸೇರಿಸಿ ನಿಮ್ಗೆಲ್ಲರಿಗೂ ಒಂದು ಸುತ್ತ ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊತ್ತೂರು ಮಂಜಣ್ಣ ಅವರು, ಅನಿಲ್ ಅಣ್ಣ ಅವರು, ಎಲ್ಲ ಹಿರಿಯ ನಾಯಕರಿಗೆ ನಮಸ್ಕರಿಸ್ತಾ, ಇವತ್ತಿನ ಕಾರ್ಯಕ್ರಮ ದೀರ್ಘ ಸುಮಂಗಳಿ ಭವ ಅನ್ನೋ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಅವರು ಆಯೋಜಿಸಿದ್ದಾರೆ ನಮ್ಮ ತಾಯ್ಲೂರು ಪಂಚಾಯಿತಿಯಲ್ಲಿ. ಈ ಒಂದು ಪ್ರಯುಕ್ತ ನಮ್ಮ ಆದಿನಾರಾಯಣ ಅವರು ಗಟ್ಟಗುಡಿಯಲ್ಲಿ ಮೊದಲನೇದಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ಈಗ ತಾಯ್ಲೂರಿನಲ್ಲಿ 2ನೇ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಮಂಜಣ್ಣ ಅವರು ಶುರು ಮಾಡಿಕೊಟ್ಟಿದ್ರು ಹೆಣ್ಣು ಮಕ್ಕಳಿಗೆ ಸೀರೆ ಕೊಡೋದ್ರಲ್ಲಿ. ಅದನ್ನ ಹಂಗೆ ಪೂರ್ಣಿಮಾಗಿ ನಡೆಸ್ಕೊಂಡು ಹೋಗ್ತಾ ಇರೋ ನಮ್ಮ ಆದಿನಾರಾಯಣ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇನ್ನು 2 ದಿವಸದಲ್ಲಿ ಗೌರಿ ಗಣೇಶ ಹಬ್ಬ ಇದೆ. ಪ್ರತಿಯೊಂದು ಹೆಣ್ಮಗುನು ತಾಯಿ ಮನೆಯಿಂದ ಕುಂಕುಮ ಕೊಡ್ತಾರ, ಯಾರಾದ್ರೂ ತಗೊಂಡ್ ಬರ್ತಾರ, ನಮ್ಮ ಅಣ್ಣ ತಮ್ಮಂದಿರ್ ಬರ್ತಾರಂತ ಕಾಯ್ತಾ ಇರ್ತಾರೆ. ಆ ಒಂದು ಆಸೆನ ಇವತ್ತು ನಮ್ಮ ತಾಲೂಕಿನ ನಾಯಕರಾದಂತ ಆದಿನಾರಾಯಣ ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಾ ಹೆಣ್ಮಕ್ಳ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣ ಅವರು ಹೀಗೆ ನಡ್ಕೊಂಡು ಹೋಗ್ಬೇಕು, ನಮ್ಮ ಮುಳಬಾಗಲ್ ತಾಲೂಕಿನ ನಮ್ಮ ಕಾಂಗ್ರೆಸ್ ಕುಟುಂಬನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಯಾವ ರೀತಿ ಆದಿನಾರಾಯಣ ಅವ್ರಿಗೆ ಸೂಚನೆ ನೀಡಿದ್ರೋ ಅದೇ ರೀತಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಲೆಕ್ಕದಲ್ಲಿ ನಮ್ಮ ತಾಲೂಕಿನ ಎಲ್ಲಾ ನಾಯಕರು, ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲಾ ಗಣ್ಯರು ಅವ್ರಿಗೆ ಕೈ ಜೋಡಿಸ್ತಾ ಅವ್ರ ಜೊತೆಯಲ್ಲಿ ಈ ಕೆಲಸ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಸಾಥ್ ನೀಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಧನ್ಯವಾದಗಳು ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆದಿನಾರಾಯಣ ಕುಟುಂಬಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಯಾವತ್ತು ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ತಂದಿರತಕ್ಕಂಥ ನಾನು ಮುಖ್ಯವಾಗಿ ನಮ್ಮ 2023 ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾವಾಗಲೂ ನಿಮ್ಮ ಜೊತೆನಲ್ಲಿ ನಾವು ನಿಮ್ಮ ಕೈ ಹಿಡ್ಕೊಂಡಿರ್ತೀವಿ, ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ, ಆರಾಮಾಗಿರ್ಬೋದು ನೀವು. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮ್ಮಾನನ್ ಅವರು ಇದ್ದಾರೆ. ಅದೇ ನಮ್ಮ ನೀಲ್ಕಂಠನ್ ಅವರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಆದ್ರೂ ನಾವು ಅವ್ರನ್ನ ನೆನ್ಸ್ಕೋಬೇಕಾಗ್ತದೆ. ಯಾಕಂದ್ರೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಅವರು ಇನ್ನ ಯಾರು ಬೇರೆಯವ್ರು ಮಾಡದೇ ಇರೋದ್ರಿಂದ ಈಗಲೂ ಅಧ್ಯಕ್ಷರು ಅವರೇ. ನೀಲ್ಕಂಠನ್ ಅವ್ರನ್ನ ನಾವು ನೆನ್ಸ್ಕೋಬೇಕಾಗ್ತದೆ ಇವತ್ತು ಅವ್ರನ್ನ. ಅವ್ರಿಗೂ ನಾನು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ. ಅದೇ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಹಿರಿಯರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಆಮೇಲೆ ನಮ್ಮ ಶಿವಣ್ಣನವರು, ಆಲಂಗೂರು ಶಿವಣ್ಣನವರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ MLC ಆದಂಥ ಅನಿಲ್ ಅಣ್ಣ ಅವರು ಇದ್ದಾರೆ, ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ, ಗುಜ್ನಳ್ಳಿ ಮಂಜಣ್ಣ ಅವರು ಇದ್ದಾರೆ. ಎಲ್ಲ ನಮ್ಮ CPM ಗೋಪಾಲ್, ಈಗ ಕಾಂಗ್ರೆಸ್ ಗೋಪಾಲಣ್ಣ, ಆಮೇಲೆ ನಮ್ಮ ಹೆಂಟ್ರಾಮಣ್ಣ, ಆಮೇಲೆ ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಅವರು, ನಮ್ಮ ಸುಭಾಷ್ ಗೌಡ್ರು ಎಲ್ಲರೂ ಇದ್ದಾರಪ್ಪ. ಎಲ್ಲರಿಗೂ, ನಮ್ಮ ರಾಜಣ್ಣನಿಗೆ ಎಲ್ಲರಿಗೂ, ಎಲ್ಲ ಸಂಸ್ಥೆಯ ಎಲ್ಲ ಯೂತ್ ಕಾಂಗ್ರೆಸ್ಸು, ಮೇಜರ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಈ ಕಾರ್ಯಕ್ರಮದ ಏನಂದ್ರೆ ಆದಿನಾರಾಯಣ ಅವರು 2023 ಚುನಾವಣೆಯಲ್ಲಿ ಸೋತ್ರೆ ಕೆಲವರು ಏನಂತಾರೆ ಅಂದ್ರೆ ಸೋತಿದ ತಕ್ಷಣ ಊರು ಬಿಟ್ಟು ಹೋಗ್ಬಿಟ್ರಪ್ಪ, ಲೀಡರ್ಸ್ ಬಿಟ್ಬಿಟ್ರು, ಜನಗಳು ಬಿಟ್ಬಿಟ್ರು ಅಂತ ಜನಗಳ ಆರೋಪಗಳು ಮಾಡ್ತಾರೆ. ಆ ಆರೋಪಗಳೆಲ್ಲ ಯಾವುದು ಬರಬಾರ್ದು. ನಾನು ನಿರಂತರವಾಗಿ ಜನಗಳ ಸೇವೆಯಲ್ಲೇ ಇರ್ತೀನಿ, ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇರ್ತೀನಿ, ನಿರಂತರವಾಗಿ ನಾನು ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು, ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು, ನಮ್ಮ ಅಕ್ಕ ತಂಗಿರನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ಆದಿನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ. ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವ್ರ ಸಹಕಾರ, ಬೆಂಬಲ ಎಲ್ಲವನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರು.
ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ, ನನಗೂ ಬರೋದಿಲ್ಲ, ಅವ್ರಿಗೂ ಬರೋದಿಲ್ಲ, ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ. ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ. ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ. ಕರೆಕ್ಟ್ ಇಲ್ವಾ ಸರ್? ಪ್ರಕಾಶ್ ಸರ್ ಕೊಡಲ್ವಾ? ಕೊಡ್ತಾರೆ. ಯಾಕೆ ಕೊಡಲ್ಲ? ಈ ಯೂಟ್ಯೂಬ್ ಅವ್ರು ಇವ್ರು ಒಳಗಡೆ ಹಾಕೊಂಡ್ರೆ ಯೂಟ್ಯೂಬ್ಗೆ ಹಾಕೊಂಡು ಅದ್ರಲ್ಲಿ ದುಡ್ಡು ಸುಮ್ಮನೆ ಬಂದ್ರೆ ಬರುತ್ತಪ್ಪ? ದುಡ್ಡು ಬರೋದಿಲ್ಲ, ಕಷ್ಟಪಡಬೇಕು. ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅಷ್ಟೇ, ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ, ಜನಗಳ ಕಡೆಯಿಂದ ಏನು ತಗೊಳ್ದೆ, ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡ್ಕೊಳ್ದೆ, ಅವರ ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಅವ್ರಿಗೆ ಆಶೀರ್ವಾದ ಇರಬೇಕು. ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರ ಇರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಖಂಡಿತವಾಗ್ಲೂ ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇವತ್ತರಿಂದ ಅಲ್ಲ, 2004ರಿಂದ ಇವತ್ತರೆಗೂ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೀವಿ. ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಕೋಲಾರಲ್ಲಿ MLA ಇದೆ. ಇವಾಗ ಕಂಟಿನ್ಯೂ ಆಗಿ ನಮ್ಮ ಆದಿನಾರಾಯಣ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಇವಾಗ ಆ ಕಂಟಿನ್ಯೂಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜು ಬಾಸ್ ಒಬ್ಬರು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆನಲ್ಲಿ. ಅಂಜು ಬಾಸು ಇವತ್ತು ಎಲ್ಲಾ ಜಾಗದಲ್ಲೂ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಪಾಟ್ಗೆ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತು ನಾನು ಎಲ್ಲರಲ್ಲಿ ತಾಲೂಕಿನ ಜನರಲ್ಲಿ ಮಾತ್ರ ಬೇಡ್ಕೊಳ್ಳೋದೊಂದೇ, ಅಭಿವೃದ್ಧಿ ಆಗ್ಬೇಕು ತಾಲೂಕು. ನೀವೆಲ್ಲರೂ ಒಮ್ಮತದಿಂದಿರಬೇಕು, ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ. ಅದೇ ಈ ಸಲ ಏನಾದರೂ ಆದಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನೆಸ್ಕೊಳ್ಳಿ. ನೀವೆಲ್ಲ ನೆನೆಸ್ಕೊಂಡು ಹೋಗಿ. ನೀವೆಲ್ಲ ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ಆಗ್ಬೋದು ಅಂತ. ನನ್ನ ಸಪೋರ್ಟು, ನಮ್ಮ ನಜೀರ್ ಅಣ್ಣ ಸಪೋರ್ಟು, ಸುರೇಶ್ ಅಣ್ಣ ಸಪೋರ್ಟು, ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು, ಅನಿಲ್ ಅಣ್ಣ ಅವರು, ನಾವೆಲ್ಲರೂ ಜೊತೆಗಿದ್ದು ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದ್ವಿ ನಾವು. ಆದ್ರೂ ಪರವಾಗಿಲ್ಲ, ಹಂಗಂತ ಆದಿನಾರಾಯಣ ಅವರು ಜಾಗ ಬಿಡದೆ ಅವರು ಬಂದು ನಿಮ್ಮ ಜೊತೆಯಲ್ಲಿ ನನಗೆ ಇಷ್ಟು ಜನ ಓಟ್ ಹಾಕಿದೆ, ಇವ್ರ ಜೊತೆ ಯಾವತ್ತು ನಾನು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆನೂ ಇದ್ದಾರೆ. ನಿಮ್ಮೆಲ್ಲರ ಜೊತೆ ನಿಮ್ಮ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ. ಇದೆಲ್ಲ ಅವ್ರ ಸ್ವಂತ ದುಡಿಮೆನಲ್ಲಿ ಅವ್ರು ಕಷ್ಟಪಟ್ಟಿರುವಂಥ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇರೋದು. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ನಾವು ಅವ್ರು ಓಟ್ ಹಾಕಿದ್ದಾರೆ, ನನ್ನನ್ನು ಗೌರವಿಸಿದ್ದಾರೆ. ಅದರಿಂದ ಓಟ್ ಹಾಕಿರೋರು ಬೇರೆ, ಓಟ್ ಹಾಕದೇ ಇರೋರು ಬೇರೆ ಅಂತ ಯಾವತ್ತೂ ನೆನೆಸ್ಕೊಳ್ದೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರ ಜೊತೆ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗಲಿ. ನೆಕ್ಸ್ಟ್ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರುವಂತ ಸೂಚನೆಗಳಿದಾವೆ. ಆಮೇಲೆ ಜನವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್, ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಬರುವಂತ ಸೂಚನೆಗಳಿದಾವೆ. ಅದರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲಾ ಕಡೆ ಇದನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಇನ್ನೂ ಒಂದ್ಸಲಿ ಮುಳಬಾಗಿಲು ತಾಲೂಕಿನ ಜನಗರ ಪರವಾಗಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣನವರು, ಅವ್ರ ಕುಟುಂಬಕ್ಕೆ, ಅವರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನಮಗೆ ಏನೇ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳಬಾಗಿಲು ತಾಲೂಕಲ್ಲಿ ನಾಯಕರು ಅಂದ್ರೆ ನಮಗೆ ಆದಿನಾರಾಯಣ ಅವರೇ ನಮ್ಮ ನಾಯಕರು. ಕಾಂಗ್ರೆಸ್ ಪಕ್ಷಕ್ಕೆ ಮುಳಬಾಗಿಲು ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸಕನಾಗಿರ್ಬೋದು ಈ ಊರಲ್ಲಿ, ಇವತ್ತು ಹಾಲಿ ಶಾಸಕನಾಗಿ ಕೋಲಾರಲ್ಲಿ ಇರ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗ್ಬೇಕಂದ್ರೂ ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ. ಏನಂದ್ರೆ ಯಾರಾದ್ರೂ ಸೋತಿದ್ರೆ ಅದು ಯಾವುದೇ ಕೆಲಸ ಕಾರ್ಯಗಳಾಗಬೇಕಂದ್ರೆ ಅವ್ರ ಮುಖಾಂತರವಾಗಿ ಎಲ್ಲವನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತಗಳಿದಾವೆ. ಅದರಿಂದ ನಮ್ಮ ನಾಯಕರವರೇ. ಅವ್ರು ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು 2028ಗೆ ನಿಮ್ಮೆಲ್ಲರ ಮುಂದೆ ಚುನಾವಣೆ ಸ್ಪರ್ಧಕ್ಕೂ ರೆಡಿಯಾಗಿದ್ದಾರೆ. ಅವರ ಮುಂದೇನು ಬರ್ತಾರೆ. ಯಾವತ್ತು ನೀವು ಆ ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ನಿಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸಲಿ ಧನ್ಯವಾದಗಳು. ಸ್ವಲ್ಪ ಲೇಟ್ ಆಗಿದೆ, ಲೇಟ್ ಆದ್ರೂ ಪರವಾಗಿಲ್ಲ. 1 ವರ್ಷದಿಂದ ಇವಾಗ ನಾವು ಆದಿನಾರಾಯಣನ್ ಅವ್ರು ಸೋತ್ 2 ವರ್ಷ ಆಯ್ತು. 2 ವರ್ಷದಿಂದ ಸುತ್ತಾಡ್ಕೊಂಡೇ ಇದಾರಲ್ಲ, ನಿಮ್ಗೋಸ್ಕರ ಓಡಾಡ್ತಾನೆ ಇದಾರಲ್ಲ. ಈ ಸೀರೆಗಳು ತರೋಕೋಸ್ಕರ ಒಂದು 10 ಸಲ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ, ರಾಜಸ್ಥಾನಿಗೆ 10 ಸಲ ಹೋಗಿರ್ತಾರೆ, ಸೂರತ್ಗೆ ಒಂದು 10 ಸಲ ಹೋಗಿರ್ತಾರೆ ಅವರು. ಅದರಿಂದ ಇವತ್ತಿನ ಸ್ವಲ್ಪ 1 2 3 ಅವರ್ ಲೇಟ್ ಆಗಿರ್ಬೋದು. ನಮ್ಮ ಹೆಣ್ಮಕ್ಳು, ಮುಳಬಾಗಿಲು ಹೆಣ್ಮಕ್ಳು ಹೆಂಗೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಕಷ್ಟ ಆದ್ರೂ ಆಯ್ತಣ್ಣ ಸರಿನಾ ಅಂತ ಹೇಳ್ತಾರೆ. ಅದರಿಂದ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಎಲ್ಲ ಕುತ್ಕೊಂಡು ಜಾಗದಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಇನ್ನೂ ಒಂದ್ಸಲಿ ಅವರಿಗೆ ನಾನು ಹೃದಯಪೂರ್ವಕ ಆದಿನಾರಾಯಣನ್ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿ ಪ್ರಮುಖ ರೂವಾರಿಗಳು ಮತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ 2023ರ ಅಭ್ಯರ್ಥಿಯೂ ಆದಂತ, ಆತ್ಮೀಯರೂ ಆದಂತ ಆದಿನಾರಾಯಣರವರ, ಇದೇ ತಾಲೂಕಿನ ಮಾಜಿ ಶಾಸಕರು, ಕೋಲಾರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ನಿಮ್ಮೆಲ್ಲರ ಆತ್ಮೀಯರೂ ಆದಂತ ಕೊತ್ತೂರು ಮಂಜುನಾಥ್ರವರ, ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂತ ರಾಮಲಿಂಗಾರೆಡ್ಡಣ್ಣವರೇ, ಉತ್ನೂರು ಸೀರಣ್ಣವರೇ, ಅಮಾನುಲ್ಲಾ ಅವರೇ ಮತ್ತು ಆಲಂಗೂರು ಶಿವಣ್ಣವರೇ,
ಮತ್ತು ಎಲ್ಲ ನಮ್ಮ ಸಹೋದರಿಯರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳ, ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಈಗಾಗಲೇ ಬಹಳ ಸಮಯ ಆಗಿದೆ, ಮಳೆ ಬರ್ತಕ್ಕಂಥ ಸೂಚನೆ ಕೂಡ ಇರೋದ್ರಿಂದ ಮತ್ತು ನಾನು ಮತ್ತು ಕೊತ್ತೂರು ಮಂಜುನಾಥ್ ರವರು ಕೃಷ್ಣ ಜನ್ಮಾಷ್ಟಮಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ನಮ್ಮ ಮುಖಂಡರುಗಳೇ, ಎಲ್ಲ ನಮ್ಮ 4 ಪಂಚಾಯಿತಿ ತಾಯ್ಲೂರು, ಎಮ್ಮೆನತ್ತ, ಮೋತಕ್ಪಲ್ಲಿ ಮತ್ತು ದೋಲಪಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದ್ರೆ, ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮದ ಹೆಸರೇ ಆಗ್ಲೇ ನಮ್ಮ ಜ್ಞಾನೇಶ್ ಹೇಳ್ತಾ ಇದ್ರು, ದೀರ್ಘ ಸುಮಂಗಲಿ ಭವ ಅಂತೇಳಿ. ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರೆ ಹೆಣ್ಣು ಸುಮಂಗಲಿಯಾಗಿ ಇರಬೇಕು, ದೀರ್ಘಕಾಲ ಆಯುಷ್ಯ ಇರಬೇಕು, ಅವಳು ಸಂತೋಷದಿಂದ ಬದುಕಬೇಕು, ಬಾಳಬೇಕು, ಸ್ವಾವಲಂಬನೆಯ ಬದುಕನ್ನ ಬದುಕಬೇಕು, ಸಮಾಜದ ಮುಖ್ಯವಾಹಿನಿಗೆ ಮಹಿಳೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮದ ಆಲೋಚನೆ ಆದಿನಾರಾಯಣರವರಿಗೆ ಮತ್ತೆ ನಮ್ಮೆಲ್ಲ ಹಿರಿಯ ಮುಖಂಡರಿಗೆ, ವಿಶೇಷವಾಗಿ ಪಾಪ ಇವತ್ತು ನೀಲಕಂಠಣ್ಣವ್ರು ಇಲ್ಲ ನಮ್ಮ ಜೊತೆಗೆ, ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಈ ಕಾರ್ಯಕ್ರಮವನ್ನ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಪಾತ್ರವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ತಾಲೂಕಿನ ಆದ್ಯಂತ ಮಾಡಬೇಕು ಅಂತೇಳಿ ಇದ್ದಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಪುರುಷರಿಗಿಲ್ಲ ಅಂತೇಳಿ ಕ್ವಶನ್ ಮಾರ್ಕ್ ಹಾಕಿದ್ರು ಅಂತ. ದೀರ್ಘ ಸುಮಂಗಲಿ ಭವ ಅಂದ್ರೆ ಅದು ಪುರುಷರ ಕಾರ್ಯಕ್ರಮನ. ಹೆಣ್ಮಕ್ಳನ್ನ ಗೌರವಿಸೋದ್ರ ಜೊತೆಗೆ ಯಾರು ನಾವೆಲ್ಲ ಪುರುಷರಿದ್ದೀರಿ ಅವರು ದೀರ್ಘ ಸುಮಂಗಲಿ ಅಂದ್ರೆ ನಾವು ಬದುಕಿದ್ರೆ ಅವ್ರು ದೀರ್ಘ ಸುಮಂಗಲಿ ಆಗೋದು. ಪುರುಷರು ಆಯುಷ್ ಇರಬೇಕು, ಅವರು ದೀರ್ಘಾಯುಷ್ಯರಾಗಿರ್ಬೇಕು ಅಂತಕ್ಕಂಥ ಆ ಒಂದು ಆಲೋಚನೆಯನ್ನು ಇಟ್ಕೊಂಡೆ ಈ ಕಾರ್ಯಕ್ರಮ ಮಾಡಿರೋದು. ಹಂಗಾಗಿ ಈ ಕಾರ್ಯಕ್ರಮ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ. ನಾವಾದ್ರೂ ಕೂಡ ಬಂದಾಗ ಈ 4 ಪಂಚಾಯಿತಿಗಳಿಂದ ಜನ ನೋಡಿ ನಾನು ಆದಿನಾರಾಯಣರವ್ರು ಕೇಳಿದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಎಷ್ಟು ಗ್ರಾಮ ಪಂಚಾಯಿತಿಗಳಿಂದ ಬಂದಿದ್ದಾರೆ, ಏನು ಇಡೀ ತಾಯ್ಲೂರು ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಬಂದಿದ್ದಾರಾ ಅಥವಾ ತಾಯ್ಲೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಬಂದಿದ್ದಾರೆ? ಇಲ್ಲ, 4 ಪಂಚಾಯಿತಿ ಅಂದ್ರು. ನಿಜವಾಗ್ಲೂ ಕೂಡ ಯಾರ್ಯಾರು ಈ ಒಂದು ದೀರ್ಘ ಸುಮಂಗಲಿ ಭವ ಸಂಘಟನೆ ಮಾಡೋದಕ್ಕೆ ಒಂದು ಜವಾಬ್ದಾರಿ ಅಂತ ಇದ್ಕೊಂಡು, ಆಸಕ್ತಿ ಅಂತ ಇದ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನು ಸೇರಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಜವಾಬ್ದಾರಿಯಿಂದ ಮಹಿಳೆಯರಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಇವತ್ತಿನಿಂದ ಅಲ್ಲ, ಮೊದಲಿಂದ ಕೂಡ ರೂಪಿಸ್ಕೊಂಡ್ ಬಂದಿದೆ. ಬಹುಶಃ ಈ ಪಕ್ಷದ ಜವಾಬ್ದಾರಿಯನ್ನ ಸ್ವಾತಂತ್ರ್ಯದ ನಂತರ ಯಾರಾದರೂ ಕೂಡ ದೀರ್ಘಕಾಲ ನಡೆಸಿದ್ದಾರೆ ಅಂದ್ರೆ ಅದು ನಮ್ಮ ಮಹಿಳೆಯರೇ. ಶ್ರೀಮತಿ ಇಂದಿರಾ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಈ ದೇಶದ ದೀರ್ಘಕಾಲದ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಮುನ್ನಡೆಸಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ತದನಂತರ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅಂತ ಸಂದರ್ಭದಲ್ಲಿ ನಾನಿದ್ದೇನೆ ಅಂತೇಳಿ ಜವಾಬ್ದಾರಿಯನ್ನು ಹೊತ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ದೀರ್ಘಕಾಲ 2 ಬಾರಿ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದದ್ದು ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಒಬ್ಬ ಮಹಿಳೆನೆ. ಇವತ್ತು ಮಹಿಳೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗೇನೆ ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಯಾರಾದ್ರೂ ಕೂಡ ಮಹಿಳೆಯರನ್ನ ರಾಜಕೀಯ ಸಭೆಗಳಿಗೋ ಅಥವಾ ಯಾವ್ದಾದ್ರು ಸರ್ಕಾರಿ ಸಭೆಗಳಿಗೋ ಕರೆದಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಪೂರ್ವದಲ್ಲಿ ಯಾರು ಕೂಡ ಬರ್ತಾ ಇರಲಿಲ್ಲ. ಎಲ್ಲಾ ಸಭೆಗಳಲ್ಲಿ ಕೂಡ ಪುರುಷರೇ ಇರ್ತಾ ಇದ್ರು. ಎಲ್ಲೋ ಬೆರಳೆಣಿಕೆ ಎಷ್ಟು ಜನ ಜನಪ್ರತಿನಿಧಿಗಳಾಗಿದ್ದಂಥವ್ರು ಕೂಡ ಮಾತ್ರ ಮಹಿಳೆಯರು ಬರ್ತಾ ಇದ್ರು. ಅವರು ಅವತ್ತು ತೆಗೆದುಕೊಂಡಂತ ಕಾರ್ಯಕ್ರಮ
ಶ್ರೀ ಮೋಟಮ್ನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಶ್ರೀ ಶಕ್ತಿಗಳ ಸಂಘಗಳ ರಚನೆ ಮಾಡತಕ್ಕಂಥ ಆಲೋಚನೆ ತೆಗೆದುಕೊಂಡು ಅದನ್ನು ಇಡೀ ರಾಜ್ಯವ್ಯಾಪಿ ಶ್ರೀ ಶಕ್ತಿ ಸಂಘಗಳ ರಚನೆ ಮಾಡತಕ್ಕಂಥದ್ದು, ಅವ್ರಿಗೆ ಸುತ್ತು ನಿಧಿ ಅಂತೇಳಿ ಕೇವಲ 5,000 ಕೊಟ್ಟು ಆ ಸಂಘಗಳನ್ನ ಮುನ್ನಡೆಸ್ತಕ್ಕಂಥ ಒಂದು ಹೊಸ ಆಲೋಚನೆ, ಹೊಸ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ. ಇವತ್ತು ಅದಾದ ನಂತರ ಇವತ್ತು ನಮ್ಮ ಸಿದ್ದರಾಮಣ್ಣವರು, DK ಶಿವಕುಮಾರ್ ಸಾಹೇಬರು ಇವತ್ತೇನು ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಯಾವ ಮಹಿಳೆಯರು ಯಾರ ಹತ್ರ ಕೂಡ ಹೋಗಿ ಕೈ ಚಾಚಬಾರ್ದು, ಅವರು ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು, ಅವರು ಯಾರ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂತೇಳಿ ಇವತ್ತು ತಾವೆಲ್ಲ ಸಂಕಷ್ಟದಲ್ಲಿದ್ರಿ. ಏನು ಕೇಂದ್ರದಲ್ಲಿ ನಾವೆಲ್ಲ ಕೂಡ ಏನೋ ಒಂದು ಆಸೆ ಇಟ್ಕೊಂಡಿದ್ವಿ, ಏನೋ ಬಿಜೆಪಿ ಹೊಸ ಆಲೋಚನೆಗಳೊಂದಿಗೆ ಬಂದಿದೆ, ಅವರು ಏನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಏನು ಗಗನಕ್ಕೇರಿದಂತ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬಹುದು, ಮತ್ತೆ ಏನು ಕಪ್ಪು ಹಣ ಇದೆ ವಿದೇಶದಲ್ಲಿ ಇದೆ ಅಂತೇಳಿ ಅಪಪ್ರಚಾರ ಮಾಡಿದ್ರು, ಅದೆಲ್ಲವನ್ನ ತಂದು ನಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ಏನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು, ಅವೆಲ್ಲವನ್ನ ಮಾಡಬಹುದು ಅಂತೇಳಿ ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಏನಾಯ್ತು ಬಿಜೆಪಿ ಬಂದ್ಮೇಲೆ ಅಂದ್ರೆ, ಯಾವ ಅಗತ್ಯ ವಸ್ತುಗಳನ್ನ ನಾವು ದಿನಬಳಕೆ ಪ್ರತಿನಿತ್ಯ ಬಳಕೆ ಮಾಡ್ತೀವಿ ಆ ಎಲ್ಲ ಅಗತ್ಯ ವಸ್ತುಗಳು, ಅದು ಎಣ್ಣೆ ಇರ್ಬೋದು, ಬೇಳೆಕಾಳು ಇರ್ಬೋದು, ಅಥವಾ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಪ್ರತಿಯೊಂದು ಅಗತ್ಯ ವಸ್ತು ಕೂಡ ಬೆಲೆಗಳು ಗಗನಕ್ಕೇರಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ 2023ರ ಚುನಾವಣೆ ಪೂರ್ವದಲ್ಲಿ ಏನಾದ್ರೂ ಕೂಡ ನಾವು ಸಹಾಯ ಮಾಡಬೇಕು, ನಮ್ಮ ಬಡವರಿಗೆ ಸಹಾಯ ಮಾಡಬೇಕು, ವಿಶೇಷವಾಗಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ರೈತರಿಗೆ ನಾವು ಸಹಾಯ ಮಾಡಬೇಕು, ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ತಂದ್ವು. ಆ ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳಾ ಕೇಂದ್ರೀಕೃತ ಕಾರ್ಯಕ್ರಮಗಳೇ. ಪ್ರತಿ ಮಹಿಳೆಗೂ ಕೂಡ ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಕೊಡುವಂಥದ್ದು, ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶಕ್ತಿ ಯೋಜನೆ ಅಡಿ ಏನು ಅವರು ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ, ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಫ್ರೀ ಆಗಿ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಹಿಳಾ ಕೇಂದ್ರೀಕೃತವಾಗಿ ತಂದಂತ ಯೋಜನೆಗಳು. ಇವತ್ತು ನಮ್ಮ ಪುರುಷರು ಕೇಳಿದ್ರು ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಣ್ಣ, ಮನೆಯಲ್ಲಿ ಕರೆಂಟ್ ಬಿಲ್ ಬಂದಿದ್ರೆ ಮಹಿಳೆಯರು ಕಟ್ತಾ ಇದ್ರ ಪುರುಷರು ಕಟ್ತಿದ್ರಣ್ಣ? ಪುರುಷರೇ ಕಟ್ತಿದ್ವಿ. ಇವಾಗ ಕರೆಂಟ್ ಫ್ರೀ ಮಾಡಿದ್ವಲ್ಲ, ಅದು ಪುರುಷರಿಗೆ ಅಲ್ವಾ? ಹಂಗಾಗಿ ಪುರುಷರಿಗೂ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಾದ್ಮೇಲೆ ಅಕ್ಕಿ ನಾವು ಮನೆಗೆ ಏನಾದ್ರು ತಂದಾಕ್ಬೇಕಾದ್ರೆ ಪುರುಷರು ತಂದಾಕ್ಬೇಕಾ ಮಹಿಳೆಯರು ತಂದಾಕ್ತಿದ್ರ? ಪುರುಷರೇ ತಂದಾಕ್ತಿದ್ವಿ. ಇವತ್ತು ಅಕ್ಕಿ 10 kg ಫ್ರೀ ಕೊಟ್ಟಿದೀವಿ ಅಂದ್ರೆ ಅದು ಪುರುಷರಿಗೆ ಕೊಟ್ಟಿರ್ತದಲ್ಲ, ಪುರುಷರಿಗೂ ಕೂಡ ನಮ್ಮ ಪಕ್ಷ ಕಾರ್ಯಕ್ರಮ ಕೊಟ್ಟಿದೆ. ಪಾಪ ಪತ್ರಿಕೆಯಲ್ಲಿ ವರದಿ ಮಾಡೋರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ಪುರುಷರಿಗೂ ಮಹಿಳೆಯರಿಗೂ ಸಮಾನವಾಗಿ ಕಾರ್ಯಕ್ರಮಗಳನ್ನು ಕೊಡ್ತದೆ. ಆದ್ರೆ ಹೆಚ್ಚು ಮಹಿಳೆಯರಿಗೆ ಯಾಕೆ ಕೊಡ್ತದೆ ಅಂದ್ರೆ, ಇವತ್ತು ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಪುರುಷರಿಗೆ ಸರಿ ಸಮಾನವಾಗಿ ಇವತ್ತು ಹೆಚ್ಚು ಮಹಿಳೆಯರ ಜನಸಂಖ್ಯೆ ಇರೋದ್ರಿಂದ ಈ ಸಮಾಜವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಈ ಸಮಾಜವನ್ನ ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಹಿಳೆಯರು ಹೆಚ್ಚು ಪಾತ್ರ ವಹಿಸಬೇಕು, ಮಹಿಳೆಯರು ಹೆಚ್ಚು ಸಕ್ರಿಯವಾಗಿರ್ಬೇಕು, ಮಹಿಳೆಯರು ಹೆಚ್ಚು ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಆಗುವವುಗಳಲ್ಲಿ ತೊಡಗಿಸ್ಕೊಬೇಕು ಅಂತೇಳಿ ಮಹಿಳಾ ಕೇಂದ್ರೀಕೃತವಾದಂತ ಕಾರ್ಯಕ್ರಮಗಳನ್ನ ನಾವಿವತ್ತು ಕೊಡ್ತಾ ಇದೀವಿ, ಇದು ಕಾಂಗ್ರೆಸ್ ಪಕ್ಷ. ಹಂಗಾಗಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ, ಅದು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಮೀಸಲಾತಿಯನ್ನು ತಂದು ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ. ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬದ್ಧತೆ ಇದೆ. ಅದನ್ನ ಅರ್ಥಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಾಗಿ ಇವತ್ತು ನನಗೆ 68,000 ಮತ ಹಾಕಿದ್ದಾರೆ ಈ ಮುಳಬಾಗಿಲು ತಾಲೂಕಿನಲ್ಲಿ. ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಅಂತೇಳಿ ಇವತ್ತು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನ ಅತ್ಯಂತ ಆಸಕ್ತಿಯನ್ನು ತೆಗೆದುಕೊಂಡು, ವಿಶೇಷವಾದಂತಹ ಕಾಳಜಿಯನ್ನು ತೆಗೆದುಕೊಂಡು, ನಮ್ಮ ಎಲ್ಲ ಮುಖಂಡರುಗಳನ್ನ ಒಳಗೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಆದಿನಾರಾಯಣರವ್ರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೊತ್ತೂರು ಮಂಜು ಅವರು ಹೇಳಿದ್ರು, ಅಣ್ಣ ನನಗೆ 73,000 ಓಟ್ ಬಂದಿತ್ತು, ನಾನು 33,000 ಓಟಲ್ ಗೆದ್ದೆ ಅಲ್ವಾ ಸರ್? 33,000 ಓಟಲ್ ಗೆದ್ದೆ. ಅದಾದ್ಮೇಲೆ ನಾಗೇಶ್ ಅವ್ರಿಗೂ ಕೂಡ 74,000 ಓಟ್ ಬಂದಿತ್ತು. ಇಲ್ಲ ಸರ್ 74 ನೋಡಿದೆ ನಾನು, ನಾಗೇಶ್ ಅವ್ರಿಗೆ 74,000 ಓಟ್ ಬಂದಿತ್ತು, ಅವರು ಕೂಡ ಗೆದ್ರು. ಆದ್ರೆ ನಮ್ಮ ಆದಿನಾರಾಯಣ ಅವ್ರಿಗೆ 68,000 ಓಟ್ ಬಂದಿದೆ. ಅಂದ್ರೆ ನಮ್ಮ ಓಟ್ ಏನ್ ಕಡಿಮೆ ಆಗಿಲ್ಲ, 3-4,000 ಒಂದು 5-6,000 ಓಟ್ ಕಡಿಮೆ ಆಗಿದೆ ಬಿಟ್ರೆ ನಮ್ಮ ಓಟು 2018ರಲ್ಲಿ ಯಾವ ರೀತಿ ಇತ್ತು, 2019
2013ರಲ್ಲಿ ಯಾವ ರೀತಿ ಇತ್ತು 2023ರಲ್ಲೂ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಚುನಾವಣೆ ಮಾಡ್ತಕ್ಕಂಥದ್ರಲ್ಲಿ ಎಡವಿದೀವೇನೋ, ಹಂಗಾಗಿ ಇವತ್ತು ನಾವು ಆದಿನಾರಾಯಣರವರು ಸೋಲನ್ನ ಕಾಣಬೇಕಾಯ್ತು. ಆದ್ರೆ ಸೋಲಿಗೆ ಧೃತಿಗೆಡದೆ ಸೋಲನ್ನ ಮುಂದಿನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬೇಕು ಅಂತೇಳಿ ಬರ್ತಾ ಇದೆ. ಮೈಕ್ ಅವ್ರು ಹೇಳ್ಬೇಕು, ನಮ್ಗೇನ್ ಗೊತ್ತಾಗ್ತದೆ, ಬರ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಹಂಗಾಗಿ ಇವತ್ತು ಆದಿನಾರಾಯಣರವರು ಸೋಲನ್ನ ಮುಂದಿನ ಗೆಲುವಿಗೆ ಮೆಟ್ಟಿಲಾಗಿ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನನಗಂತೂ ಕೂಡ ಬಹಳ ಸಂತೋಷ ಆಯಿತು. ನಾನು ಕೂಡ ಬರಬೇಕಾಗಿತ್ತು. ವೇಮಗಲ್ನ ಚುನಾವಣೆ ಪ್ರಚಾರದಲ್ಲಿ ಇರಬೇಕಾಗಿದ್ದರಿಂದ ಅವತ್ತು ನಾನು ಮತ್ತು ಮಂಜಣ್ಣ ಮಾತನಾಡ್ಕೊಂಡು ಅವರು ಕೂಡ ಇರಬೇಕಾಯ್ತು ವೇಮಗಲ್ಲಲ್ಲಿ. ಇಲ್ಲ, ಆದಿನಾರಾಯಣರವ್ರ ಜೊತೆಗೆ ನಾವು ನಿಲ್ಲಬೇಕು. ಹಂಗಾಗಿ ನೀವು ದಯಮಾಡಿ ಮುಳಬಾಗಿಲಿನ ಉದ್ಯೋಗ ಮೇಳಕ್ಕೆ ಹೋಗಿ ಬನ್ನಿ, ನಾನು ಇಲ್ಲಿ ವೇಮಗಲ್ನಲ್ಲಿ ಇರ್ತೀನಿ ಅಂತೇಳಿ ಯಾವತ್ತು ಬರೋದಕ್ಕಾಗಲಿಲ್ಲ. ಭಾಳ ಅಚ್ಚುಕಟ್ಟಾಗಿ ಈ ಒಂದು ದೀರ್ಘ ಸುಮಂಗಲಿ ಭವ ಆಗ್ಬೋದು, ಉದ್ಯೋಗ ಮೇಳ ಆಗ್ಬೋದು, ಈ ರೀತಿಯ ಏನು ಜನಮುಖಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಈ ಭಾಗದ ಜನರ ವಿಶ್ವಾಸವನ್ನು ಗಳಿಸಿ ಈ ಭಾಗದ ಎಲ್ಲ ಮುಖಂಡರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮುಳಬಾಗಲ್ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳಿರೋದ್ರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತಂದ್ರೆ, ಈ ಏನು ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುಖಂಡರು ನೀವೆಲ್ಲ ಕೂಡ ಅತ್ಯಂತ ಬಲಿಷ್ಠವಾದಂಥ ನಾಯಕತ್ವ ಇರ್ತಕ್ಕಂಥವ್ರು. ನೀವೆಲ್ಲ ಕೂಡ ಇವತ್ತು 2008ರಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಸಿದ್ರಿ. ಇಲ್ಲಿ 2013ರಲ್ಲಿ ಮಂಜುನಾಥ್ ರವರನ್ನು ಗೆಲ್ಸಿದ್ರಿ. ಮಂಜುನಾಥ್ ರವರು ಅವತ್ತು ಪಕ್ಷೇತರರಾಗಿ ನಿಂತಿದ್ರು ಕೂಡ ಅದು ಕಾಂಗ್ರೆಸ್ನ ಗೆಲುವೆ. ಇಡೀ ಕಾಂಗ್ರೆಸ್ ಅವ್ರ ಜೊತೆಗೆ ನಿಂತು ಚುನಾವಣೆ ನಡೆಸಿದ್ರು. ಅದಾದ ನಂತರ 2018ರಲ್ಲಿ ಕೂಡ ನಾಗೇಶ್ ಅವರು ಅವತ್ತು ಪಕ್ಷೇತರರಾಗಿ ನಿಂತರು ಕೂಡ ಅದು ಕೂಡ ಕಾಂಗ್ರೆಸ್ನ ಗೆಲುವೆ. ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಂಥದ್ದು. ಮತ್ತು ವಿಶೇಷವಾಗಿ ಮಂಜುನಾಥ್ ರವರು ಮುಳಬಾಗಿಲು ತಾಲೂಕಿನ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ, ಈ ತಾಲೂಕಿನ ಒಂದು ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನೀವೆಲ್ಲ ಗೆಲ್ತಿದ್ರಿ. ಅದು APMC ಇರ್ಬೋದು, ಇದು ಪುರಸಭೆಯ ಚುನಾವಣೆ ಇರ್ಬೋದು, ಅಥವಾ ತಾಲೂಕಾ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಮತ್ತು PLD ಬ್ಯಾಂಕ್ ಇರ್ಬೋದು. ಆದರೆ ಇತ್ತೀಚೆಗೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಂತ ಕಾಣ್ತದೆ, ಅಥವಾ ನಮ್ಮ ಮುಖಂಡರಲ್ಲಿ ಒಂದು ಸಾಮರಸ್ಯದ ಕೊರತೆ ಅಂತ ಕಾಣ್ತದೆ. ದಯಮಾಡಿ ನೀವೆಲ್ಲ ಒಗ್ಗಟ್ಟಾದ್ರೆ ಎಲ್ಲರಿಗೂ ಅಧಿಕಾರ ಸಿಗ್ತದೆ. ಆದಿನಾರಾಯಣರು ಅವರೊಬ್ಬರನ್ನ MLA ಮಾಡೋದಲ್ಲ. ಇವತ್ತು ಆದಿನಾರಾಯಣರು ಒಬ್ಬರು MLA ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಅವಕಾಶ ಸಿಗ್ತದೆ, ತಾಲೂಕ್ ಪಂಚಾಯಿತಿಯಲ್ಲಿ ಅವಕಾಶ ಸಿಗ್ತದೆ, PLD ಬ್ಯಾಂಕಲ್ಲಿ ಅವಕಾಶ ಸಿಗ್ತದೆ, TAPCMS ಅಲ್ಲಿ ಅವಕಾಶ ಸಿಗ್ತದೆ, ಪುರಸಭೆ ನಗರಸಭೆಯಲ್ಲಿ ಅವಕಾಶ ಸಿಗ್ತದೆ. ಈ ರೀತಿ ಎಲ್ಲ ಅವಕಾಶಗಳನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಅವಕಾಶಗಳು ಸಿಗ್ತದೆ. ಹಂಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಏನು ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಆದಿನಾರಾಯಣರವರ ನಾಯಕತ್ವದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಳಬಾಗಲ್ಲಿ ಕಾಂಗ್ರೆಸ್ ಗೆಲ್ಲೋದು 100ಕ್ಕೆ 100 ಸತ್ಯ. ಪೂರ್ವದಲ್ಲಿ ಸೂರ್ಯ ಹುಟ್ಟೋದೆಷ್ಟು ಸತ್ಯನೋ ಮುಳಬಾಗಲಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಕೂಡ ಅಷ್ಟೇ ಸತ್ಯ. ಹಂಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಕೂಡ ನಮ್ಮ ನಾಯಕರಾದಂಥ ಮಂಜುನಾಥ್ ಮತ್ತು ಆದಿನಾರಾಯಣರವ್ರ ಜೊತೆಗೆ ನಿಲ್ಲಬೇಕು. ವಿಶೇಷವಾಗಿ ನಮ್ಮ ತಾಯಂದಿರು ನಮ್ಮ ತಾಯಂದಿರು ನೀವೆಲ್ಲ ಕೂಡ ಆದಿನಾರಾಯಣರವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ನನ್ನನ್ನು ಕೂಡ ಕರೆಸಿ ಗೌರವಿಸಿ ಇವತ್ತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೆ ಮತ್ತು ಆದಿನಾರಾಯಣರವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್.